ಹಲೋ ನಮಸ್ಕಾರ. ಮೋಟಿವೇಶನಲ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಯಶು ಆರ್. ಈ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಗ್ಗೆ ಇನ್ನು ವಿಡಿಯೋ ಮಾಡೋದು ಬೇಡ ಅಂತ ಸುಮ್ಮನಾಗ್ಬಿಟ್ಟಿದೆ. ತುಂಬ ಬೇಜಾರಾಯಿತು. ಯಾಕಂದರೆ ನಾವು ಮಕ್ಕಳುಗಳು ಮಾಡ್ತಕ್ಕಂತಹ ತಪ್ಪಿಗೆ ತಂದೆ ತಾಯಿ ಅನುಭವಿಸ್ತಕ್ಕಂತಹ ಸಿಚುವೇಶನ್ ಇದೆಯಲ್ಲ, ನಿಜವಾಗ್ಲೂ ಕೂಡ ಅದು ಅಸಾಧ್ಯವಾದಂತಹದ್ದು. ನಿನ್ನೆ ನಡೆದಂತಹ ಒಂದು ವಿಡಿಯೋ ನೋಡ್ತಿರ್ತೀರಾ. ತನ್ನ ಮಗನನ್ನು ಮಣ್ಣು ಮಾಡಿರ್ತಕ್ಕಂತಹ ಜಾಗದಲ್ಲಿ ತಂದೆ ಎಷ್ಟು ಗೋಳಾಡ್ತಿರ್ತಾರೆ. ಸೊ ನಾನು ನೂರಾರು ಕೋಟಿನ ಸಂಪಾದನೆ ಮಾಡಿದ್ದೆ ಆ ಜಾಗದಲ್ಲೇ. ಈ ಜಾಗ ನನ್ನ ಮಗನಿಗೆ ತುಂಬ ಇಷ್ಟವಾದಂತಹ ಜಾಗ. ಆ ಜಾಗದಲ್ಲೇ ನಾನು ನನ್ನ ಮಗನ ಮಣ್ಣು ಮಾಡಿದ್ದೀನಿ. ಎಷ್ಟು ಒಂದು ಅವರ ಸಂಕಟ ಎಷ್ಟಿರಬೇಕು, ಎಷ್ಟು ಆಕ್ರೋಧ ಅವರಿಗೆ. ಮೂಲತಃ ಇವ್ರು ಎಲ್ಲಿಯವರು ಅಂತ ಅಂದರೆ ಹಾಸನದವರ, ಯಾವುದೋ ಹಾಸನ್ ಅಥವಾ ಕೋಲಾರ ಡಿಸ್ಟಿಕ್ ಅನಿಸುತ್ತೆ. ಇವರು ಮೇ ಬಿ ಹಾಸನ್ ಅನಿಸುತ್ತೆ, ಹಾಸನವರು. ಸೊ ಈ ಸುಮಾರು 20 ವರ್ಷಗಳ ಹಿಂದೆ ಬಂದು ಬ್ಯಾಂಗ್ಳೂರಿನಲ್ಲಿ ಸೇರಿಕೊಳ್ತಾರೆ. ಸೊ ಒಂದು ಉದ್ಯಮವನ್ನು ಮಾಡ್ತಾರೆ. ಉದ್ಯಮವನ್ನು ಮಾಡಿ ನೆಕ್ಸ್ಟು 1 ಕೋಟಿಗಟ್ಟಲೆ ಆಸ್ತಿನ ಸಂಪಾದನೆ ಮಾಡ್ತಾರೆ. ನೂರಾರು ಕೋಟಿ, ಒಂದು ಪತ್ರಿಕಾಗೋಷ್ಠಿನಲ್ಲಿ ಮಾಧ್ಯಮದಲ್ಲಿ ಹೇಳ್ತಾ ಇರ್ತಾರೆ, ನೂರಾರು ಕೋಟಿನ ಆಸ್ತಿನ ಸಂಪಾದನೆ ಮಾಡಿದ್ದೀನಿ, ಆ ಆಸ್ತಿನ ಉಣ್ಲಿಕ್ಕೆ ಅನುಭವಿಸೋದಕ್ಕೆ ನನ್ನ ಮಗನೇ ಇಲ್ಲ ಅಂತ. ಸೊ ಈ ಸಮಯದಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ತಲಾ 10 ಲಕ್ಷ ಅಂತ ಅನೌನ್ಸ್ ಮಾಡಿದ್ರೆ ಸಾಂತ್ವನಕ್ಕೆ ಅಂತ ಈ ಕಡೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಕಡೆಯಿಂದ 5 ಲಕ್ಷ ಅಂತ ಅನೌನ್ಸ್ ಮಾಡ್ತಾರೆ. 50 ಲಕ್ಷನ ನಾನೇ ಕೊಡ್ತೀನಿ, ನನ್ನ ಮಗನ್ನ ವಾಪಸ್ ಕೊಡಿ ಅಂತ ತಂದೆ ಕೇಳ್ತಾರೆ. ಸೊ ಆ ಹುಡುಗ ಆ್ಯಕ್ಚುಲಿ 2ನೇ ವರ್ಷದ ಒಂದು ಇಂಜಿನಿಯರಿಂಗ್ ಪದವೀಧರ. ಸೊ ಫ್ರೆಂಡ್ಸ್ಗಳೆಲ್ಲ ಒಂದು RCB ಬರ್ತಾರೆ, ಮತ್ತು ಕೊಹ್ಲಿ ಬರ್ತಾರೆ ಇವತ್ತು ನೋಡೋಣ ಅಂತ ಹೇಳಿ ತುಂಬ ಮುಂಚಿತವಾಗಿ ಹೋಗ್ತಾರೆ. ಸೊ ಬಹುಶಃ ಅವ್ರೇನಾದರೂ ಸ್ವಲ್ಪ ನಿಧಾನವಾಗಿ ಹೋಗಿದ್ದಿದ್ರೆ ಬಹುಶಃ ಇಂಥದ್ದೊಂದು ಘಟನೆ ನಡೀತಿರ್ಲಿಲ್ವೇನೋ. ತುಂಬ ಆತರದಿಂದ ಬೇಗ ಹೋಗ್ತಾರೆ. ಜನ ನೂಕಲು ಜಾಸ್ತಿ ಆಗುತ್ತೆ, ತಳ್ಳಾಟಗಳು ಜಾಸ್ತಿ ಆಗುತ್ತೆ. ಆ ತಳ್ಳಾಟಗಳು ಜಾಸ್ತಿ ಆದಾಗ ಕಾಲು ತುಳಿತಕ್ಕೆ ಒಳಗಾಗ್ತಾನೆ. ಎಷ್ಟೋ ಜನ ಆ ಹುಡುಗನ್ನ ಉಸಿರನ್ನ ತುಂಬ್ತಾರೆ, ಬಹುಶಃ ಆ ಹುಡುಗ ಬದುಕೊಳ್ಳಿ ಅಂತ. ಎಷ್ಟೋ ಜನ ಎದೆನ ಪ್ರೆಸ್ ಮಾಡ್ತಾರೆ, ಉಳ್ಕೋಬೋದು ಏನೋ ಬಹುಶಃ ಅಂತ ಹೇಳಿಬಿಟ್ಟು. ಸೊ ಆದರೂ ವಿಧಿಯಾಟಕ್ಕೆ ಕೊನೆ ಅನಿಸುತ್ತೆ, ವಿಧಿಯಾಟ ಅನಿಸುತ್ತೆ. ಕೊನೆಗೂ ಆ ಹುಡುಗ ಉಳಿಲಿಲ್ಲ. ಎಲ್ಲಿತ್ತೋ ಏನಿತ್ತೋ ಉಳಿಲಿಲ್ಲ ಆ ಹುಡುಗ. ಈ ಕಡೆ ಮಾಧ್ಯಮದಲ್ಲಿ 2ಕ್ಕೆ ಏರಿಕೆ, 5ಕ್ಕೆ ಏರಿಕೆ, ಕೊನೆಗೆ 11ಕ್ಕೆ ಏರಿಕೆ ಅಂತ ಬರುತ್ತೆ. ಸೊ ಸತ್ತಂಥವ್ರು ಬಹುಶಃ ನಮ್ಮ ಕರ್ನಾಟಕದವರೇ. ಅಲ್ಲಿಗಾಗಿ ಔಟ್ ಆಫ್ ಕಂಟ್ರಿ ಕೊಯಮತ್ತೂರ್ ಅನಿಸುತ್ತೆ ಓರ್ವ. ಇನ್ನೆಲ್ಲ ಆಲ್ಮೋಸ್ಟ್ 18 ಅಲ್ಲಿ ಕ್ರಾಸ್ 25, 18, 20, 22 ಇಂತಹವ್ರೆ. ಕೆಲವರು ವಿಷಯಗಳನ್ನ ಕೇಳಿದ್ರೆ ತುಂಬ ಭಯ ಆಗುತ್ತೆ. ಓದ್ತಕ್ಕಂಥವ್ರು, ಇಂಜಿನಿಯರಿಂಗ್ ಮಾಡ್ತಕ್ಕಂಥವ್ರು, ಮದುವೆ ಆಗಿ ಫಿಕ್ಸ್ ಆಗಿರ್ತಕ್ಕಂಥವ್ರು, ತುಂಬಾ ಒಂದು ಅದರಲ್ಲಿ ಹುಡುಗಿರು, ತುಂಬಾ ಒಂದು ವಿಷಾದನೀಯ ಇಂತಹ ಒಂದು ಘಟನೆ ನಮ್ಮ ಬಹುಶಃ ಒಂದು ಈ ಕರ್ನಾಟಕದಲ್ಲಿ ಒಂದು RCB ಕ್ರಿಕೆಟ್ಗೋಸ್ಕರನೇ ಅಂತ ನಡೆದಿರ್ತಕ್ಕಂಥ ದುರಾದೃಷ್ಟವಶಾತ್ ಘಟನೆ ಅಂತ ಅಂದರೆ ಇದು ಒಂದೇ ಘಟನೆ ಅನಿಸುತ್ತೆ. ಬಹುಶಃ ಇದು ಒಂದು ಘಟನೆ ನಡೆದಾಗ ಅವ್ರ ತಂದೆ ತಾಯಿ ಅವ್ರ ಐಡೆಂಟಿ ಕಾರ್ಡ್ ಪ್ರೂಫ್ ಎಲ್ಲ ಹುಡುಕಿ ಅವ್ರ ತಂದೆ ತಾಯಿಗೆ ಫೋನ್ ಮಾಡ್ತಾರೆ. ಇಂಥದ್ದೊಂದು RCB ಒಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಈ ಥರ ಒಂದು ಇನ್ಸಿಡೆಂಟ್ ಆಗಿದೆ, ಬನ್ನಿ ಹಾಸ್ಪಿಟಲ್ಗೆ ಅಂತ. ಅವ್ರು ಯಾವ ಕಾರ್ಯದಲ್ಲಿ ಇರ್ತಾರೋ ತಂದೆ ತಾಯಿ, ಎಷ್ಟು ಅಗಾಧವಾಗಿ, ಎಷ್ಟು ಆ ಒಂದು ಆಘಾತವನ್ನು ಹೇಗೆ ಸ್ವೀಕಾರ ಮಾಡ್ತಾರೋ. ನಿಜವಾಗ್ಲೂ ಕೂಡ ಇದಂತಹ ಸರ್ಕಾರ ಮಾಡಿರ್ತಕ್ಕಂಥ ದುರ್ವ್ಯವಸ್ಥೆ. ನನಗೆ ಒಂದು ಬೇಜಾರಾಗೋದು ಏನಂತ ಅಂದರೆ, ಅಟ್ ಎ ಟೈಮ್ ಕಂಟಿನ್ಯೂ 1 day 24/7ಗಿಂತಲೇ ಆ ಫಂಕ್ಷನ್ ಮಾಡೋ ನೆಸೆಸಿಟಿ ಇತ್ತಾ? ಖಂಡಿತವಾಗಿಯೂ ಕೂಡ ಫಂಕ್ಷನ್ ಮಾಡೋ ನೆಸೆಸಿಟಿ ಇಲ್ಲ. ಬಿಫೋರ್ ಒಂದು 1 week or 10 days ಬಿಟ್ಟು ಮಾಡ್ಬೋದಿತ್ತು. ಹೊರದೇಶದವರೆಲ್ಲ ಬರಬೇಕಂತ ಏನಿರಲಿಲ್ಲ. ನಾವು ಇಂಡಿಯಾ ಎಲ್ಲರೂ ಕಾದು ಕುಳಿತಿರ್ತಕ್ಕಂಥದ್ದು ಒಂದೇ ಕಪ್ಪಿಗೆ. ಅದನ್ನು ಕೊಹ್ಲಿ ತಂದಿದ್ರೆ ಓಕೆ. ಆ ಒಂದು ಗೆದ್ದಂತಹ ಕಪ್ಪಿಗೂ ಕೂಡ ಒಂದು ವ್ಯಾಲ್ಯೂಯೇಬಲ್ ಇಲ್ದಂಗಾಯಿತು. ಈ ಸಲ ಕಪ್ ನಮ್ಮದು ಅನ್ನೋದ್ರ ಬದಲು ಈ ಸಲ ತಪ್ಪು ನಮ್ಮದು ಅನ್ನೋ ಥರ ಆಗೋಯ್ತು ಇವತ್ತಿನ ದುರ್ವ್ಯವಸ್ಥೆ. ನಮ್ಮ ಇವ್ರು ಹೇಳ್ತಾರೆ, DK ಶಿವಕುಮಾರ್ ಮೊಸಳೆ ಕಣ್ಣೀರು ಹಾಕ್ತಾರೆ. ನಿಮಗೂ ಕೂಡ ಒಬ್ಬ ಮಗಳಿದ್ದಾರೆ. ಇಂತಹ ಒಂದು ಸಿಚುವೇಶನಲ್ಲಿ ಈ ಥರ ಇದ್ದಾಗ ನೀವು ಕೂಡ ಈ ಥರ ಸನ್ಮಾನವನ್ನು ಮಾಡ್ತಿದ್ರಾ? ಇದೆಲ್ಲ ಅರ್ಥ ಆಗಬೇಕು. ಎಲ್ಲ ಒಂದು ಮಾನ್ಯ DCM ಮತ್ತು CMಗಳಿಗೆ ಅರ್ಥ ಆಗಿ ದಯವಿಟ್ಟು ಒಂದು ಪ್ರಜಾಪ್ರಭುತ್ವ ಇದೆಯಲ್ಲ, ಕರೆಕ್ಟಾಗಿ ಒಂದು ಒಳ್ಳೆ ರೀತಿ ಬದಲಾದರೆ ಖಂಡಿತವಾಗೂ ಕೂಡ ಉದ್ಧಾರ ಆಗ್ತೀರಾ. ಇಲ್ಲಿ ಈ ವಿಡಿಯೋ ಮಾಡಿದ ಉದ್ದೇಶ ಇಷ್ಟೇ. ಈ ತುಂಡಾಟಗಳೆಲ್ಲ ಮಾಡ್ಕೊಂಡು ನೀವು ಹೋಗ್ಬಿಟ್ಟಿರ್ತೀರ. ಎಂತೆಂಥ
ಉಗಿಬೇಕನ್ಸುತ್ತೆ ನಿಮ್ಮೆಲ್ಲ ಜನ್ಮಕ್ಕೆ. ಎಂತೆಂಥ ಬಾಟಲ್ ಇಟ್ಕೊಂಡು ಕಾರ್ ಮೇಲೆ ಬಾವುಟ ಹಾರಿಸ್ಕೊಂಡು, ಏನದು ನಿಮ್ಮ ನೀಟ್ನೆಸ್, ಅದು ಏನದು ಆ ಒಂದು. ಮತ್ತೆ 18 ವರ್ಷದಿಂದ ಕಣ್ಣೀರು ಹಾಕೋದೇನು, ಆ ಕಪ್ ಗೆದ್ರು ಅಂದ ತಕ್ಷಣ, RCB ವಿನ್ ಆಯಿತು ಅಂದ ತಕ್ಷಣ ಕಣ್ಣಲ್ಲಿ ಆನಂದ ಬಾಷ್ಪ ಯಾರ್ಯಾರು ಹೇಗೆ ಹತ್ರು. ಅದೇ ನಿಮ್ಮ ತಂದೆ ತಾಯಿ ಮಾಡ್ತಿರ್ತಕ್ಕಂತಹ ಕಷ್ಟಕ್ಕೆ ಒಂದೇ ಒಂದು ದಿನ ಹತ್ತಿದ್ದೀರಾ? ಇರಬೇಕು ಅಭಿಮಾನಪ್ಪ ಅಷ್ಟು. ಇವಾಗ ಹೋಗ್ಬಿಟ್ರು ಇರ್ತಕ್ಕಂತಹ ಬದುಕಲ್ಲಿ ನೆಟ್ಟಿಗೆ ಇಲ್ಲಿವರೆಗಾದ್ರೂ ಇನ್ಮೇಲಾದರೂ ಬದುಕರು ಎಲ್ರೂ. ಆ ತಂದೆ ಗೋಳಾಟ ನೋಡಿದ್ರೆ ಯಪ್ಪ, ತಂದೆ ತಾಯಿ ನಾವು ಸತ್ತಂತಹ ಟೈಮಲ್ಲಿ ನಮಗೆ ಒಂದು ಒಳ್ಳೆ ರೀತಿ ಒಂದು ಶವ ಸಂಸ್ಕಾರ, ನಮಗೆ ಅಂತ್ಯ ಸಂಸ್ಕಾರ ಮಾಡಬೇಕಂತ ಬಯಸ್ತಾ ಇರ್ತಾರೆ. ಮಕ್ಕಳಿಗೆ ತಂದೆನೇ ಅಂತ್ಯ ಸಂಸ್ಕಾರ ಮಾಡಿದಾಗ ಅವರ ನಿಜವಾಗ್ಲೂ ದುಃಖಕರವಾದಂತಹ ಸಂಗತಿ ಇದು. ಎಷ್ಟು ನೋವಿದೆ ಅವರಲ್ಲಿ, ಎಷ್ಟು ಸಂಕಟ ಇದೆ. ಇಲ್ಲ ನಮ್ಮ ಹತ್ತಿರದವರು ಕರ್ನಾಟಕದವರು ತುಂಬಾ ಬೇಜಾರಾಗ್ತಕ್ಕಂಥ ಸಂಗತಿ ಇದು. ದಯವಿಟ್ಟು ನಾನು ಹೇಳೋದಿಷ್ಟೇ, ದುರ್ವ್ಯವಸ್ಥೆ ಖಂಡಿತ ಬದಲಾಗಬೇಕು. ಯಾಕಂದರೆ ನಿಮ್ಮನ್ನು ವೋಟ್ ಹಾಕಿಸಿ ಗೆಲ್ಲಿಸಿ ಅಂತಕ್ಕಂಥ ಜನಗಳ ಮುಂದೆ ಈ ಥರ ಒಂದು ದುರ್ವ್ಯವಸ್ಥೆನ ಸರ್ಕಾರ ಇಟ್ಕೊಂಡಿದೆ ಅಂದರೆ ನೀವು ಯೋಚನೆ ಮಾಡಿರಲಿಲ್ವಾ? ಅಲ್ಲಿ ಹೇಳ್ತಾರೆ ಈಗಾಗತ್ತೆ ಅಂತ ನಮಗೆ ಗೊತ್ತಿತ್ತಾ? ಅಷ್ಟು ಮೆಂಟಾಲಿಟಿ ಇಲ್ವಾ ನಿಮಗೆ? ಅಷ್ಟು ಒಂದು ಯೋಚನೆ ಮಾಡ್ತಂಥ ಬೇಸಿಕ್ ನಾಲೆಡ್ಜು ಕೂಡ ಇರಲಿಲ್ವಾ? ಎಲ್ಲರನ್ನೂ ಬನ್ನಿ 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 ಎಲ್ಲರೂ ಬನ್ನಿ ಅಂತ ಹೇಳೋದಕ್ಕೆ ನಾಲೆಡ್ಜ್ ಇತ್ತು. ಇಷ್ಟು ಜನ ಬಂದಾಗ ಈ ಥರ ಆಗುತ್ತೆ, ನಾನು ಹೇಗೆ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಬೇಕು ಅನ್ನೋದು ನಿಮಗೆ ಗೊತ್ತಿರಲಿಲ್ವಾ? DCM ಆ್ಯಂಡ್ CM ಅವರೇ, ನಿಮಗೂ ಒಬ್ಬರು ಹೆಣ್ಮಕ್ಳು ಗಂಡು ಮಕ್ಳು ಇರ್ತಾರೆ ಅಂತ ಪರಿಸ್ಥಿತಿನಲ್ಲಿ ನಿಮಗೆ ಅಟ್ ಎ ಟೈಮ್ ಎಂಥ ಸಿಚುವೇಶನಲ್ಲೂ ಕೂಡ ಹೀಗಾಗಿದೆ ಅನ್ನೋದು ಸ್ಟೇಡಿಯಂಗೆ ನಿಮಗೆ ಕಿವಿಗೆ ವಿಷಯ ಬಂದಿರುತ್ತೆ. ಈ ಸನ್ಮಾನ ನೀವು ಮಾಡ್ತಿದ್ರಾ? ಈ ಸೂತಕದಲ್ಲೂ ಕೂಡ ಸನ್ಮಾನ. ಬಡವ್ರ ಜೀವ ರೀ ಹೋಗಿದ್ದು, ಬಡವ್ರ ಜೀವ ಹೋಯ್ತು. ನಿಮ್ಮದು ದೊಡ್ಡ ಜೀವ ಬಿಡ್ರಿ. ಕರ್ನಾಟಕದಲ್ಲಿನ ಜನಗಳಿಗೆ ಎಂಥ ನಾಚಿಕೆಗೇಡಿನ ಜೀವನ ಇದು, ದುರ್ವ್ಯವಸ್ಥೆ. ನಿಮ್ಮನ್ನು ಒಂದು ಅಲ್ಲೊಂದು ಕಷ್ಟಪಟ್ಟು IPS IAS ಮಾಡಿಕೊಂಡು ಅವರಷ್ಟು ಕ್ರಿಟಿಕಲಲ್ಲಿ ಎಕ್ಸಾಮ್ ಬರೆದು ಎಲ್ಲವನ್ನ ಫೇಸ್ ಮಾಡಿ ಬಂದಿರ್ತಾರೆ. ಅವ್ರಿಗೆ ನೀವು ಹೇಳ್ದಂಗೆ ಅವ್ರು ಕೇಳಬೇಕು. ಅವ್ರ ಎಜುಕೇಷನ್ಗೆ ಒಂದು ವ್ಯಾಲ್ಯೂ ಇಲ್ದ ಹಾಗಾಯ್ತು. ಅನ್ಯವಾಗಿ ಯಾಕ್ರಿ ಪೊಲೀಸ್ನವ್ರನ್ನ ಹೊಣೆ ಮಾಡ್ತಾ ಇದ್ದೀರಾ? ಒತ್ಕೊಳ್ರಿ ನೀವು ಹೊಣೆನಾ, ನೀವು ಹೊತ್ಕೊಳ್ಳಿ ಹೊಣೆನಾ. ಅನ್ಯವಾಗಿ ಏನಕ್ಕೆ ಅವ್ರಿಗೆ ಒಳಗಾಗ್ತಾ ಇದ್ದೀರಾ? ಎಷ್ಟು ಬನ್ನಿ 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 ಎಲ್ಲರೂ ಬನ್ನಿ. ದಯವಿಟ್ಟು ಇಲ್ಲಿ ಒಬ್ಬರು ಎಲ್ಲರೂ ಅರ್ಥ ಮಾಡ್ಕೋಬೇಕು. ತಂದೆ ತಾಯಿ ಕಳಿಸ್ತಕ್ಕಂಥ, ಅದರಲ್ಲೂ ಈಗ 2001 ಹುಟ್ಟಿರ್ತಾರಲ್ಲಪ್ಪ, ಅದರಲ್ಲಿ ಎಕ್ಸ್ಪೆಷಲಿ ಗಂಡು ಮಕ್ಕಳು ಬಿಡ್ರಿ. ಈ ತುಂಟಾಟ ತಿಕ್ಲಾಟಗಳನ್ನೆಲ್ಲ ಬಿಟ್ಟು ಒಂದು ತಂದೆ ತಾಯಿ ಮಾಡ್ತಕ್ಕಂತಹ ಒಂದು ಕಷ್ಟದ ವಾಸನೆ ತಿಳಿದುಕೊಂಡು ಒಂದು ಒಳ್ಳೆ ರೀತಿ ನೆಟ್ಟಿಗೆ ಬದುಕಿ ಒಂದು ಒಳ್ಳೆ ಜೀವನವನ್ನು ಸೃಷ್ಟಿ ಮಾಡ್ಕೊಳ್ರಿ ದಯವಿಟ್ಟು. ಯಾಕಿಂತ ಹುಚ್ಚಾಟಗಳು ನಿಮಗೆಲ್ಲ ಇರಬೇಕು? RCB ಯಪ್ಪ 18 ವರ್ಷದಿಂದ ಕಪ್ ಬಂತು. ಆ್ಯಕ್ಚುಲಿ ನನಗೆ ನನ್ನ ಕ್ರಿಕೆಟರ್ ಫ್ಯಾನ್ಸ್ ಅಲ್ಲ, ಒಟ್ಟಲ್ಲಿ RCB ಆ ಒಬ್ಬ ವ್ಯಕ್ತಿನೇ 18 ವರ್ಷದಿಂದ ಹೋರಾಡಿದ್ದಾನೆ ಅಂದರೆ ನಿಜವಾಗ್ಲೂ ಕೂಡ ಗ್ರೇಟ್. ಅದು ಇರಬೇಕು. ಎಲ್ಲಿರಬೇಕದು? ಒಂದಿನ ನಿಮ್ಮ ತಂದೆ ತಾಯಿ ಕಷ್ಟ ನೆನಪು ಮಾಡ್ಕೊಂಡು ಹತ್ತಿದ್ದೀರಾ ನೀವು? ಒಂದಿನ ಹೇಗಾಗಬೇಕು ನಿಮ್ಮ ಜೀವನಕ್ಕೆ, ಜನ್ಮಕ್ಕೆಲ್ಲ ನಾಚಿಕೆ ಆಗಬೇಕು. ಇದು ಕೆಲವೊಂದಷ್ಟು ಜನಕ್ಕೆ ಮಾತ್ರ ಹೇಳ್ತಿರೋದು, ಕೆಲವೊಂದಷ್ಟು ಜನಕ್ಕೆ ಮಾತ್ರ ಈ ವಿಡಿಯೋ ಅನ್ವಯಿಸುತ್ತೆ. ನೆಕ್ಸ್ಟ್ ಮತ್ತೆ ಇನ್ನೊಂದು ಅಬ್ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದೀನಿ DCM ಆ್ಯಂಡ್ CM ಅವ್ರ ಬಗ್ಗೆ. ನನಗೆ ಯಾವುದೇ ರೀತಿ ನಾನು ಯಾವುದೇ ಪಾರ್ಟಿನೋ ಪೊಲಿಟಿಕಲ್. ಸೊ ನನಗೆ ರೈಟ್ ಇಸ್ ರೈಟ್, ರಾಂಗ್ ಇಸ್ ರಾಂಗ್. ಯಾವುದು ರೈಟ್ ಇರುತ್ತೆ, ಯಾವುದು ಎಲಿಜೆಂಟಾಗಿ ವಿಷಯಗಳಿರ್ತವೆ ಅದ್ರ ಕಡೆ ಮಾತ್ರ ನಾನು. ಯಾಕಂದರೆ ಇಲ್ಲಿ ರಾಜಕೀಯನ ಈ ಒಂದು ಅನ್ಯಾಯದ ಸಾವೊಂದಲೂ ಕೂಡ ರಾಜಕೀಯವನ್ನು ತರ್ತಾ ಇದ್ದಾರೆ. ಸೊ ಈ ಹಿಂದೆ ನಡೆದಕ್ಕಂತಹ ಈ ಸೌಜನ್ಯ ಕೇಸಲ್ಲೂ ಕೂಡ ಇಷ್ಟೇ ಜನ ಸೇರಿದ್ರ. ಮತ್ತು ಇದಕ್ಕೆ ಯಾಕೆ ನೀವು ನ್ಯಾಯ ಕೊಡಿಸ್ತಾ ಇಲ್ಲ? ಮತ್ತು ಈ ಗೃಹಲಕ್ಷ್ಮಿಗೆ ಯೋಜನೆಗೆ ಸಂಬಂಧಪಟ್ಟಂತ ಆಗಲೂ ಕೂಡ ನಮ್ಮ DCM ಅವರು ಹೇಳಿದ್ರು, ನಾವು ಪ್ರತಿ ತಿಂಗಳು ನಿಮಗೆ ದುಡ್ಡು ಹಾಕ್ತೀವಿ ಅಂತ ಹೇಳಿದ್ವಾ ಅಂತ. ನೀವೇ ಘೋಷಣೆ ಮಾಡಿರ್ತಕ್ಕಂಥದ್ದಲ್ವಾ ಅದು? ಹೇಗೆ ಬರುತ್ತೆ ಹಾಗೆಲ್ಲ ಮಾತಾಡೋದಕ್ಕೆ? ನೀವೊಂದು ಅನ್ನ ತಿಂತೀರಾ ಅಥವಾ ಬೇರೆ ಏನಾದರೂ ತಿಂತೀರಾ ಅಂತ ನನಗೆ ಡೌಟ್ ಆಗ್ತಿದೆ. ಆ್ಯಕ್ಚುಲಿ ನನಗೆ ನಿಜ ಡೌಟ್ ಆಗ್ತಿದೆ. ಹೇಳ್ದವ್ರು ನೀವು, ಮತ್ತೆ ರಿಪೀಟ್ ನೀವು ಮಾತಾಡ್ತಕ್ಕಂಥವ್ರು ನೀವು. ಬನ್ನಿ ಬನ್ನಿ ಎಲ್ರೂ ಅಂತ ಇನ್ವೈಟ್ ಮಾಡಿದವ್ರು ನೀವು. ನಾವೇನು ಬನ್ನಿ ಅಂತ ಹೇಳಿದ್ವಾ ಅಂತ ಹೇಳೋರು ನೀವೇ. ಎಂಥ ರಾಜಕೀಯದ ದುರ್ವ್ಯವಸ್ಥೆ ಅಲ್ವಾ ಇದು? ಸೊ
ಸೊ ಯಾವುದೇ ರೀತಿ ಸರ್ಕಾರದ್ದು ಬೇಡ ಇಲ್ಲಿ. ಒಂದೊಳ್ಳೆ ಒಂದು ನಿಮ್ಮದೇ ಆದಂತಹ ಒಂದು ಏನಾದರೂ ಒಂದು ಇತ್ತು ಅಂದರೆ ಅಲ್ಲಿ ಸನ್ಮಾನ ಅಟ್ಲೀಸ್ಟ್ ಯಾವುದೇ ನಿಮಗೆ ಇಮ್ಮಿಡಿಯೇಟ್ಲಿ ವಿಷಯ ಗೊತ್ತಿಲ್ಲ ಅಂದ್ರೂ ಕೂಡ ಸುಮಾರು 6 ಗಂಟೆವರೆಗೂ ಆ ಸನ್ಮಾನ ನಡೀತಲ್ಲ, ಅಲ್ಲಿವರೆಗೂ ನಿಮ್ಗೆ ವಿಷಯನೇ ತಲುಪಿರ್ಲಿಲ್ವಾ? ಅವಾಗ ನಡಿಬೇಕಿತ್ತ ಸನ್ಮಾನ ನಿಮಗೆ? ನಾನು ಇಲ್ಲಿ ಹೇಳೋದು, ಈ ವಿಡಿಯೋ ಮಾಡಕ್ಕೆ ಹೊರಟಿದ್ದು ಇಷ್ಟೇ. ದಯವಿಟ್ಟು ಈ ಎಂಗೇಜ್ ಒಂದು ಎನರ್ಜಿ ಏನಿರುತ್ತೆ, ದಯವಿಟ್ಟು ಒಂದು ಹುಚ್ಚಾಟನ ಬಿಟ್ಟು ಸ್ವಲ್ಪ ತಂದೆ ತಾಯಿ ಏನು ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಲೈಫ್ನ ಯಾವ ರೀತಿ ಒಂದು ಒಳ್ಳೆ ದಾರಿನಲ್ಲಿ ತಗೊಂಡು ಹೋಗಬೇಕು ಅನ್ನೋದನ್ನು ದಯವಿಟ್ಟು ಕಲ್ತ್ಕೊಳ್ರಪ್ಪ. ಒಳ್ಳೆ ಭವಿಷ್ಯ ಇದೆ. ಯಾಕೆ ನಿಮ್ಮಿಂದ ನೀವೇ ಹಾಳು ಮಾಡ್ಕೊಳ್ತಿದ್ದೀರಾ? ಒಂದೊಳ್ಳೆ ರೈಟ್ ಪರ್ಸನ್ನ ಯೂಸ್ ಮಾಡಿ. ಯಾವುದೇ ಕಾಂಗ್ರೆಸ್ ಆಗಿರಲಿ, BJP ಆಗಿರಲಿ, ನೋಟ್ ಮ್ಯಾಟರ್ ಅಲ್ಲಿ. ಈ ಕುಂಭಮೇಳದಲ್ಲೂ ಹೇಗೆ ಇತ್ತು, ಅವ್ರದ್ದು ಅದು ತಪ್ಪದು ಗೌರ್ಮೆಂಟ್ದು. ಇಲ್ಲಿ ಗೌರ್ಮೆಂಟ್ನ ಹೊಣೆ ಮಾಡ್ತಿದ್ದೀರಾ. ನಿಮಗೆ ಗೊತ್ತಿರಲಿಲ್ವಾ? ಆ್ಯಕ್ಚುಲಿ ಒಂದು ಬೇಸಿಕ್ ನಾಲೆಡ್ಜ್ ಆದರೂ ಬೇಡವಾ? ಇನ್ನು ವಿಡಿಯೋ ಮಾಡೋದಕ್ಕೆ ನನಗೆ ಬೇಜಾರಾಗುತ್ತೆ. ಯಾಕಂದರೆ ಎಷ್ಟು ಎಷ್ಟು ಬಾಯಿ ಬಡ್ಕೊಂಡ್ರು ಒಂದು ಯಾವುದಕ್ಕೂ ವ್ಯಾಲ್ಯೂಯೇಬಲ್ ನಮ್ಮ ಇಂಡಿಯಾದಲ್ಲಿ ಸಿಗಲ್ಲ. ಇದೇ ಲಾಸ್ಟು ಈ ಒಂದು RCB ಬಗ್ಗೆ ವಿಡಿಯೋ ಮಾಡೋದು. ತುಂಬ ಬೇಜಾರಾಗುತ್ತೆ. ಯಾಕಂದರೆ ನಮ್ಮದು RCB ಕಪ್ ನಮ್ಮದು ಅನ್ನೋದಕ್ಕಿಂತ ಈ ಒಂದು ನೆನಪಿರುತ್ತೋ ಮುಂದೆ ನೆನಪಿರಲ್ವೋ ಗೊತ್ತಿಲ್ಲ, RCB ಕಪ್ 2025ನಲ್ಲಿ ತೊಗೊಂಡಿದ್ವಿ ಅನ್ನೋದು. ಸೊ ಇಂತಹದೊಂದು ಅವಘಡ ಆಯಿತು ಅನ್ನೋದೊಂದು ಖಂಡಿತ ನೆನಪಿರುತ್ತೆ. ದಯವಿಟ್ಟು ಎಲ್ಲರೂ ಒಂದು ಒಳ್ಳೆ ನಿಟ್ಟಿನಲ್ಲಿ ಬದುಕನ್ನು ಮಾಡಿರಿ. ಕರ್ಮ ಅನ್ನೋದು ಯಾರನ್ನೂ ಬಿಡಲ್ಲ ಇಲ್ಲಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.